78ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಅಂಗವಾಗಿ ಬೀದರ್ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಬೀದರ್ ನಗರದ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದಿಂದ ಆಯೋಜನೆ ಮಾಡಿದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಅಂಗವಾಗಿ ಸಚಿವ ಈಶ್ವರ್ ಖಂಡ್ರೆ ಅವರು ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದವರು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 17ನೇ ಸೆಪ್ಟೆಂಬರ್ 1948ರಲ್ಲಿ. 1 ವರ್ಷ 1 ತಿಂಗಳ ನಂತರ ವಿಳಂಬವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ದೇಶಕ್ಕಾಗಿ ತ್ರಿವರ್ಣ ಧ್ವಜಕ್ಕಾಗಿ ಹುತಾತ್ಮರಾದ ವಿವಿಧ ನಾಯಕರನ್ನ ಈಶ್ವರ್ ಖಂಡ್ರೆ ಅವರು ಸ್ಮರಿಸಿದ್ರು. ಎಲ್ಲ ವಿವಿಧ ಇಲಾಖೆಗಳ ಬಂಧುಗಳೇ ನೆರವು ತಂದು ಕೊಟ್ಟಂತವರು, ವಿದ್ಯಾರ್ಥಿನಿ ಸಹೋದರ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಬೀದರ್ ಅವರು ಆಗಮಿಸುತ್ತಿದ್ದಾರೆ. ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್. ವೇದಿಕೆಯ ಮುಂಭಾಗದಲ್ಲಿ ಹಾದುಹೋಗುತ್ತದೆ ಶ್ರೀಮತಿ ನಂದಿನಿ PS ಅವರ ನೇತೃತ್ವದಲ್ಲಿ ತಂಡಕ್ಕೆ ಜೋರಾದ ಚಪ್ಪಾಳೆಯಿಂದ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಗೃಹ ರಕ್ಷಕರ ಬೀದರ್ನ ತಂಡ ಶ್ರೀ ಶಿವರಾಜ್ ಪ್ಲಾಟೂನ್ ಕಮಾಂಡರ್ ಅವರ ನೇತೃತ್ವದಲ್ಲಿ ತೆರೆದ ವಾಹನದಲ್ಲಿ ಈಗ ಗೌರವ ವಂದನೆಯನ್ನು ಸ್ವೀಕರಿಸಲು ಸನ್ಮಾನ್ಯರು ತೆರಳುತ್ತಿದ್ದಾರೆ. ವಿವಿಧ ತುಕಡಿಗಳು ಸನ್ಮಾನ್ಯರಿಗೆ ಗೌರವ ವಂದನೆಯನ್ನು ನೀಡಲಿವೆ. ಆತ್ಮೀಯ ಬಂಧುಗಳೇ, ಕಲ್ಯಾಣ ಕರ್ನಾಟಕ ಜೊತೆಗೆ ವಿವಿಧ ತುಕಡಿಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಲು ತೆರಳುತ್ತಿದ್ದಾರೆ. ನಂದಕುಮಾರ್ ನಾಗರಿಕ ಪೊಲೀಸ್ ತಂಡ, ಪುರುಷ ತಂಡದ ಶ್ರೀ ಪಾರ್ಸುಮಯ್ಯ PS ಅವರ ನೇತೃತ್ವದ ತಂಡ, ನಾಗರಿಕ ಪೊಲೀಸ್ ಮಹಿಳೆ